ಹಾಯ್ ಹಲೋ ಗೈಸ್, ಎಲ್ಲರಿಗೂ ಹ್ಯಾಪಿ ಸಂಡೇ ಅಂತ ಹೇಳ್ತಾ ಮನಸ್ನೆನ್ಲ ನೀನು ನಾನು ಹೆತ್ತ ಮಗನೆನ್ಲ. ಇವತ್ತಂತೂ ಡಬಲ್ ಹೆಡರ್ ಮ್ಯಾಚಸ್ ಇದೆ. ಅದಕ್ಕಿಂತ ಮುಂಚೆ ಪಾಯಿಂಟ್ ಟೇಬಲ್ ಬಗ್ಗೆ ಬಂದ್ಬಿಡೋಣ ಗೈಸ್. Nice. ನಾವು ಏನು IPL ಸ್ಟಾರ್ಟಿಂಗ್ ಇಂದ 40ನೇ ಮ್ಯಾಚ್ ವರೆಗೂ ನೋಡಿದ ಪಾಯಿಂಟ್ಸ್ ಟೇಬಲೇ ಬೇರೆ. 40ನೇ ಮ್ಯಾಚ್ ಇಂದ ಇಲ್ಲಿವರೆಗೂ ಅಂದ್ರೆ ನಿನ್ನೆವರೆಗೂ ಆಗಿರೋಂಥ ಪಾಯಿಂಟ್ಸ್ ಟೇಬಲೇ ಅಂದ್ರೆ ದಿಗ್ಭ್ರಮೆ ಮಾಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಯಾವ ತರ ದಿಗ್ಭ್ರಮೆ ಮಾಡಿಸಿದ್ದಾರೆ ಅಂದ್ರೆ ಗೈಸ್, ಎಂತ ಅದು ಅವನು ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಏನ್ಲ ಅಚ್ಚ ಕನ್ನಡಕಲ್ಲ. ಏನು ಸ್ಟಾರ್ಟಿಂಗ್ ಅಲ್ಲಿ 4 ಟೀಮ್ಗಳು ಸಖತ್ತಾಗಿ ಕಂಟಿನ್ಯೂಸ್ ಆಗಿ 40ನೇ ಮ್ಯಾಚ್ ವರೆಗೂ ಟೇಬಲ್ ಆಫ್ ದ ಟಾಪ್ ಅಲ್ಲೇ ಇದ್ರು. ಆದ್ರೆ ಕೆಲವೊಂದು ಮ್ಯಾಚಸ್ಗಳಿಂದ ಏನು ಕೆಳಗಿರೋಂಥ ಟೀಮ್ಗಳು ಮೇಲ್ಕ್ ಹೋಗಿದ್ದಾರೆ, ಮೇಲೆ ಇರೋಂಥ ಟೀಮ್ಗಳು ಕೆಳಗಡೆ ಬಂದಿದ್ದಾರೆ ಅಂತ ಹೇಳ್ಬೋದು. ಇದರಿಂದ ಉಲ್ಟಾ ಪಲ್ಟಾ ಹೋಗಿದೆ ಅಂತ ಹೇಳ್ಬೋದು. ಫುಲ್ಲು ಪ್ರತಿಯೊಂದು ಬರುವಂಥ ಮ್ಯಾಚಸ್ಗಳೆಲ್ಲ ಕ್ರೇಜಿ ಹುಟ್ಟಿಸಿದ್ದಾವೆ ಅಂತ ಹೇಳ್ಬೋದು. ಅದಕ್ಕಿಂತ ಮುಂಚೆ ನಿನ್ನೆ ಯಾವ ಥರ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ನಮ್ಮ GT ಅವ್ರು ಗೆದ್ರು ಅಂದರೆ, ಶುಭ್ಮನ್ ಗಿಲ್ ಆಡಿದ ನಾಲ್ಕು ನೋಡಿದ್ರೆ ಏನೋ T20 ಮತ್ತೆ ಮರಳ್ತಾರೇನಪ್ಪ ಅಂತ ನನಗನ್ಸ್ತಾ ಇದೆ. ಯಾಕೆಂದರೆ ಆ ಥರ ಒಂದು RCB ವಿರುದ್ಧನೂ ಅದೇ ಥರ ಫಾರ್ಮ್ ಅಲ್ಲಿ ಮರಳಿದ್ರು. ಮತ್ತು ನಿನ್ನೆ ನಡೆದಂಥ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಅದೇ ಒಂದು ಸೇಮ್ ಫಾರ್ಮ್ ಮರಳಿದ್ದಾರೆ. What? Bro, what are you talking about, man? T20 ಫಾರ್ಮಲ್ಲಿ ಒಳ್ಳೆ ಒಂದು ಪ್ಲೇಯರ್ ಅಂತ ಗುರುತಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಗೈಸ್. ಸಖತ್ತಾಗಿತ್ತು ನಿನ್ನೆ ಮ್ಯಾಚು. ನಿನ್ನೆ ಒಂದು ಮ್ಯಾಚ್ ಗೆದ್ದು GT ಅವರು ಯಾವ ಥರ ಟೇಬಲ್ ಆಫ್ ದ ಬಾಟಮ್ ಇದ್ರೆ ಟೇಬಲ್ ಆಫ್ ದ ಬಾಟಮಲ್ಲಿ ಕುಂತಿರೋರು ಆಟೋಮೆಟಿಕ್ ಆಗಿ RCB ಮ್ಯಾಚ್ ವಿರುದ್ಧ ಗೆದ್ದು ಮತ್ತು ನಿನ್ನೆ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಗೆದ್ದು ಟೇಬಲ್ ಆಫ್ ದ ಟಾಪಲ್ಲಿ ಕೂತಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ 2ನೇ ಸ್ಥಾನದಲ್ಲಿ ಬಂದಿದ್ದಾರೆ ಗೈಸ್. ಕ್ರೇಜಿ ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ಮ್ಯಾಚ್ ಬಗ್ಗೆ ಬರೋದಾದರೆ ನಮ್ಮ RCB ತಂಡಕ್ಕೆ ಮಾಡು ಇಲ್ಲವೇ ಮಡಿ ಪಂದ್ಯ ಆಗಿರುತ್ತೆ. ಇನ್ನು ಕೆಲವು ಅಂದರೆ 4 ಮ್ಯಾಚಲ್ಲಿ RCB ಅವರು ಪಕ್ಕ 2 ಮ್ಯಾಚ್ ಗೆಲ್ಲೇಬೇಕು. ಯಾಕೆಂದರೆ ಟಫ್ ಕಾಂಪಿಟೇಟಿವ್ ಎದುರಾಗ್ತಿದೆ ನಮ್ಮ RCBಗೆ. ಒಟ್ಟಿನಲ್ಲಿ ಇವತ್ತಿನ ಮ್ಯಾಚು RCBಗೆ ಪಕ್ಕ ಒಂದು ಈಸಿ ಅಂತೂ ಇರೋದಿಲ್ಲ. ಯಾಕೆಂದರೆ ಮುಂಬೈ ತಂಡದವರು ಲಾಸ್ಟ್ ಮ್ಯಾಚು ಏನು ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿಂದ ಗೆದ್ದು ಬರ್ತಿದ್ದಾರೆ, ಒಳ್ಳೆ ಫಾರ್ಮಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಇದರಿಂದ ನಮ್ಮ RCB ತಂಡಕ್ಕೆ ಸ್ವಲ್ಪ ಗೆಲ್ಲೋದು ಕಷ್ಟ ಅಂತಲೇ ಹೇಳ್ತಿದ್ದೀನಿ ಗೈಸ್. ಇವತ್ತು ಸಂಡೇ ಆಗಿರೋದ್ರಿಂದ ಡಬಲ್ ಹೆಡರ್ ಮ್ಯಾಚಸ್ ಇರುತ್ತೆ. ಫಸ್ಟ್ನೇ ಮ್ಯಾಚ್ ಒಂದು ಚೆನ್ನೈ ಸೂಪರ್ ಕಿಂಗ್ಸು ಯಾರ ವಿರುದ್ಧ ಅಂದರೆ ಲಕ್ನೋ ಸೂಪರ್ ಜೈಂಟ್ಸ್. ಎರಡೂ ಟೀಮ್ಗಳು ಫಸ್ಟ್ ಕ್ಲಾಸಾಗಿ ಲಾಸ್ಟ್ ಮ್ಯಾಚಸ್ ಗೆದ್ದು ಬರ್ತಾ ಇರೋದ್ರಿಂದ ಸ್ವಲ್ಪ ನೋಡೋದಕ್ಕೆ ಟಫ್ ಇರುತ್ತೆ. ಇದರಲ್ಲಿ ನನ್ನ ಪ್ರೆಡಿಕ್ಷನ್ ಪ್ರಕಾರ ಚೆನ್ನೈ ಸೂಪರ್ ಕಿಂಗ್ಸ್ ಗೆಲ್ಲೋದು ಗ್ಯಾರಂಟಿಗಳು. ಯಾಕೆಂದರೆ ಲಕ್ನೋ ಗೋಲ್ಸಿದ್ರೆ ಸ್ವಲ್ಪ ಚೆನ್ನೈ ಸೂಪರ್ ಕಿಂಗ್ಸ್ ಹೆವಿ ಫಾರ್ಮಲ್ ಇದ್ದಾರೆ. ಇನ್ನು 2ನೇ ಮ್ಯಾಚಸ್ ಬರೋದಾದ್ರೆ ನಮ್ಮ RCB ಯಾರ ವಿರುದ್ಧ MI ವಿರುದ್ಧ ಗೈಸ್. ಹೆವಿ ಸ್ಟ್ರಾಂಗ್ ಆಗಿದೆ. ಇಂಡಿಯನ್ದಲ್ಲಿರುವಂಥ ಆಲ್ಮೋಸ್ಟ್ ಪ್ಲೇಯರ್ಗಳೆಲ್ಲ MIಯಲ್ಲಿ ತುಂಬಿಕೊಂಡಿದ್ದಾರೆ. ಏನೋ ಫಸ್ಟ್ ಮ್ಯಾಚಲ್ಲಿ RCB ಅವರು MI ವಿರುದ್ಧ ಗೆದ್ದಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಇವತ್ತಿನ ಮ್ಯಾಚು RCB ಅವರಿಗೆ ತುಂಬ ಕಷ್ಟ ಅಂತಲೇ ಹೇಳ್ಬೋದು. ಮನಸ್ನೆನ್ಲ ನೀನು ನಾನು ಹೆತ್ತ ಮಗನೆನ್ಲ. ಆದರೆ ಎಲ್ಲಿ ನಡೀತಾ ಇದಪ್ಪ ಅಂದರೆ ನಮ್ಮ RCB ಓಮ್ ಪಿಚ್ಚ ಯಾವನ್ ಗುರು ಇವ್ನು ಹಿಂಗೆ ಹೇಳ್ತಾವನ ಅಂತ ಹೇಳ್ತಿದ್ದೀರಾ? ಹೌದು ಗೈಸ್, ಈಗ ಪ್ರಸ್ತುತ RCB ಅವರಿಗೆ ರಾಯ್ಪುರ್ ಹೋಮ್ ಪಿಚ್ ಆಗಿರೋದ್ರಿಂದ ಸ್ವಲ್ಪ ಅಡ್ವಾಂಟೇಜ್ ಇದ್ದೇ ಇರುತ್ತೆ. ಯಾಕೆಂದರೆ ಕ್ರೌಡ್ ಎಲ್ಲನ ಬಿಳಿ RCB ಅವರಿಗೆ ಸಪೋರ್ಟ್ ಮಾಡೋದ್ರಿಂದ RCB ಯಾವುದೇ ಒಂದು ಪಿಚ್ಚು ಮ್ಯಾಟ್ರ್ ಆಗೋದಿಲ್ಲ ಅಂತ ನನಗನ್ಸುತ್ತೆ. ಇವತ್ತಿನ ಪ್ಲೇಯಿಂಗ್ 11 ಬಗ್ಗೆ ಬರೋದಾದರೆ RCBಲಿ ಪಕ್ಕಾ ಪ್ಲೇಯಿಂಗ್ 11 ಚೇಂಜ್ ಆಗಲೇಬೇಕು. ಯಾಕೆ ಅಂತಂದರೆ ನಾವೇನು ಈ ಜಿತೇಶ್ ಶರ್ಮಾ ಹೆಸರು ಕೇಳ್ಬಿಟ್ರೆ ಗೈಸ್ ನನಗಂತೂ ಸಿಕ್ಕಾಪಟ್ಟೆ ರೇಗೋ ಥರ ಸಿಟ್ಟು ಬರುತ್ತೆ ನನಗೆ. ಯಾಕೆ ಎಂತ ಅದು ಅವನು ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಏನ್ಲ ಅಚ್ಚ ಕನ್ನಡಕಲ್ಲ. ಅಂದರೆ ಯಾವ್ದು ಒಂದು ಮ್ಯಾಚಲ್ಲೂ ಏನು 10 ಬಾಲ್ ಆಡ್ತಾರೆ 6 ರನ್ 7 ರನ್ ಹೊಡಿತಾರೆ, ಹೋಗ್ತಾರೆ. 5 ಬಾಲ್ ಆಡ್ತಾರೆ 2 ರನ್ 3 ರನ್ ಹೊಡಿತಾರೆ. ಏನು ನ್ಯೂಸ್ ಇಲ್ಲ. ಇವ್ರ ಬದಲು ಬೇರೆ ಒಂದು ಪ್ಲೇಯರ್ಗೆ ಸ್ವಲ್ಪ ಚಾನ್ಸ್ ಕೊಟ್ಟರೆ ಅವರಾದರೂ ಸ್ವಲ್ಪ ಟ್ಯಾಲೆಂಟ್ನ ಪ್ರೂವ್ ಮಾಡ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಇನ್ನು ಜಾಕೋಬ್ ಬೆಥಲ್ ಬಗ್ಗೆ ಕಾಕ್ಸ್ ಅವ್ರನ್ನ ರೀಪ್ಲೇಸ್ ಮಾಡಿದ್ರೆ ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಎಲ್ಲಿ ಫಿನಿಷರ್ ಪ್ಲೇಸ್ಗೆ ಅಂದರೆ ರೊಮಾರಿಯೋ ಶಫರ್ಡ್ ಸ್ವಲ್ಪ ಜಾಗದ ಬಗ್ಗೆ ಸ್ವಲ್ಪ ಮಾತುಗಳು ಕೇಳಿ ಬರ್ತಿದ್ದಾವೆ, ಅವ್ರ ಬದಲು ಬೇರೆ ಆಡಿಸ್ಬೇಕು ಅಂತ. ಆದರೆ ರೊಮಾರಿಯೋ ಶಫರ್ಡು ಯಾವುದೇ ಒಂದು ಚೇಂಜಸ್ ಇರೋದಿಲ್ಲ ಅಂದರೆ ಇವತ್ತಿನ ಮ್ಯಾಚ್ ಪ್ಲೇಯಿಂಗ್ 11ಅಲ್ಲಿ. ನನ್ನ ಪ್ರಕಾರ ಪ್ರಿಡಿಕ್ಷನ್ ಬಗ್ಗೆ ಮಾತಾಡೋದಾದರೆ ಗೈಸ್, ಇವತ್ತು ಎಲ್ಲ ಒಂದು ಕಡೆ 70% ನಮ್ಮ RCB ಅವ್ರಿಗೆ ಗೆಲ್ತಾರೆ, ಇನ್ನು 30% ಯಾರಿಗೆ ಮುಂಬೈ ಇಂಡಿಯನ್ಸ್ ಇರುತ್ತೆ ಅಂತ ಅನಿಸುತ್ತೆ. ಟಾಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಗೈಸ್. ಪ್ರತಿಯೊಂದು ಮ್ಯಾಚಸ್ಗಳಲ್ಲೂ ಟಾಸ್ ಗೆದ್ದವ್ರು ಆಲ್ಮೋಸ್ಟ್ ಮ್ಯಾಚ್ನ ಗೆಲ್ತಾರೆ ಅಂತ ಅನಿಸುತ್ತೆ. ಯಾಕೆಂದರೆ ಇವತ್ತಿನ ಟಾಸು ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ
ಎಲ್ಲ ಕಣ್ಣೆಲ್ಲ ಟಾಸ್ ಮೇಲೆ ಇರುತ್ತೆ ಅಂತ ಅನಿಸುತ್ತೆ. ಸ್ವಲ್ಪ ಯಾರು ರಜತ್ ಪಟ್ಟಿದಾರ್ ಸ್ವಲ್ಪ ಫಾರ್ಮಿಗೆ ಬರಬೇಕು. ಅವರೇ ಲಾಸ್ಟ್ ಮ್ಯಾಚಲ್ಲಿ 50 ಹೊಡೆದಿದ್ರು. ಪಡಿಕಲ್ಲು ಅಷ್ಟೇ ಮತ್ತು ವಿರಾಟ್ ಕೊಹ್ಲಿ ಇವರು ಎಲ್ಲ ಫಾರ್ಮ್ ಬಂದರೆ ಪಕ್ಕ ಇವತ್ತಿನ ಮ್ಯಾಚ್ ಆರ್ ಸಿ ಬಿ ಅವರು ಗೆಲ್ಲೋದಂತೂ ಗ್ಯಾರಂಟಿ ಗೈಸ್. ಇನ್ನು ಫೀಲ್ಡಿಂಗ್ ಬಗ್ಗೆ ಮಾತಾಡೋದಾದರೆ ಆರ್ ಸಿ ಬಿ ಅವರು ಅಲ್ಟಿಯಾಗಿ ಫೀಲ್ಡ್ ಮಾಡ್ತಿದ್ದಾರೆ, ಯಾವುದೇ ಒಂದು ತೊಂದರೆ ಇಲ್ಲ. ಸುಮಾರು ಈ ಒಂದು ಸೀಸನಲ್ಲಿ ಸುಮಾರು ಕ್ಯಾಚಸ್ ಡ್ರಾಪ್ ಮಾಡಿದ್ದಾರೆ, ಆದರೆ ನಮ್ಮ ಆರ್ ಸಿ ಬಿ ಅವರು ಟಾಪಲ್ಲಿದ್ದಾರೆ. ಕ್ಯಾಚಸ್ ಯಾವುದೋ ಒಂದು ಕ್ಯಾಚಸ್ನ ಡ್ರಾಪ್ ಮಾಡಿಲ್ಲ, ಎಲ್ಲೋ ಒಂದು 50% ಅಂದರೆ 15% ಕ್ಯಾಚಸ್ ಡ್ರಾಪ್ ಮಾಡಿದರೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಅದೆಲ್ಲ ಸಾಮಾನ್ಯ ಇದ್ದೇ ಇರುತ್ತೆ. ಒಟ್ಟಿನಲ್ಲಿ ಫೀಲ್ಡಿಂಗ್ ಮಾತ್ರ ಯಾವುದೇ ಒಂದು ಮಾತಾಡೋದು ಬೇಕಾಗಿಲ್ಲ ಗೈಸ್, ಮೂರನೇ ಮಾತು ಬೇಕಾಗಿಲ್ಲ ಫೀಲ್ಡಿಂಗ್ ಬಗ್ಗೆ. ಚೆನ್ನಾಗಿ ಮಾಡ್ತಿದ್ದಾರೆ ಫೀಲ್ಡಿಂಗಲ್ಲಿ ಆರ್ ಸಿ ಬಿ ಅವರು. ಓಕೆ ಗೈಸ್, ಇವತ್ತಿನ ಅಪ್ಡೇಟ್ ಈ ಥರ ಇತ್ತು. ಇವತ್ತಿನ ಮ್ಯಾಚಲ್ಲಿ ನಮ್ಮ ಆರ್ ಸಿ ಬಿ ಗೆಲ್ಲಬೇಕಂತ ನಮಗೆ ಕಮೆಂಟ್ ಮಾಡಿ ನೋಡೋಣ. ಆರ್ ಸಿ ಬಿ ಲವರ್ಸು ಯಾರ್ಯಾರು ಇದ್ದೀನಿ ಅಂತ ಗೊತ್ತಾಗುತ್ತೆ ನನಗೆ. ಓಕೆ, ಇದೇ ಥರ ಕ್ರಿಕೆಟಿಂಗ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.